ಇನ್ನು ಇಂಥ ಸಂದರ್ಭದಲ್ಲಿ ಆಗುಂಬೆಯನ್ನು ನೋಡುವಂಥದ್ದೇ ಒಂದು ಅದ್ಭುತ. ಹೀಗಾಗಿ ಏನು ಅಂದರೆ ಪ್ರವಾಸಿಗರ ಹಿಂಡು ದಂಡು ಬರ್ತಾ ಇದೆ. ಕರಾವಳಿ ಮತ್ತು ಮಲೆನಾಡು ಅದರ ನಡುವಿನ ಗಡಿನಾಡು ಈ ಆಗುಂಬೆ. ಮಾನ್ಸೂನ್ ರೈಡ್ ನೆಪದಲ್ಲಿ ವಿಪರೀತ ಜನ ಬರ್ತಾ ಇದ್ದಾರೆ. ಇದು ಹುಷಾರಾಗಿರಬೇಕು. ಯಾಕಂದರೆ ಮೊದಲೇ ಅಲ್ಲಿ ಮಂಜು ಮುಚ್ಚಿದ ವಾತಾವರಣ ಇದೆ. ಮಂಜು ಮುಸುಕಿತು ಅಂತಂದರೆ ಮುಂದಿನ ಏನು ಅಂತ ಗೊತ್ತಾಗಲ್ಲ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತೊಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ತುಂಬ ಅದ್ಭುತವಾಗಿ ಕಾಣುತ್ತೆ, ಮನಮೋಹಕವಾಗಿ ಕಾಣುತ್ತೆ ಆಗುಂಬೆ. ಆದರೆ ಅಷ್ಟೇ ಡೇಂಜರ್. ನಮ್ಮವರೇನು ಅಂದರೆ ಸಿಕ್ಕಲ್ಲಿ ವಿಡಿಯೋ ಮಾಡ್ತಾನೆ ತೊಗೊಂಡ್ಬಿಡ್ತಾರೆ. ಎಲ್ಲೆಲ್ಲಿ ಬೇಕಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಆಗಬಾರ್ದು. ಸೊ ಹೀಗಾಗಿ ಈ ಬಾರಿ ಏನಾದರೂ ಈ ಪ್ರವಾಸ ಹೋಗುವಂಥವರು ಸ್ವಲ್ಪ ಹುಷಾರಾಗಿರಿ. ಸ್ಥಿತಿಗತಿಗಳು ಹಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಳೆಗಾಲದಲ್ಲಿ ಆಗುಂಬೆ ಘಾಟ್ ಏನಿದೆ ಇದು ಪ್ರವಾಸಿಗರ ಸ್ವರ್ಗ ಅಂತಲೇ ಕರಿಬೋದು. ಯಾಕಂದರೆ ಮಳೆಗಾಲ ಸಂದರ್ಭದಲ್ಲಿ ಆಗುಂಬೆ ಘಾಟ್ನ ಸೌಂದರ್ಯ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ನಾವೀಗ ಇರುವಂಥದ್ದು ಆಗುಂಬೆ ಘಾಟಿನ ಸನ್ಸೆಟ್ ಪಾಯಿಂಟ್ ಏನಿದೆ ಅಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಮಳೆಗಾಲ ಬಂತಂದರೆ ಸಾಕು, ಪ್ರವಾಸಿಗರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಕರಾವಳಿ ಜಿಲ್ಲೆ ಸೇರಿದಂತೆ ಮಲೆನಾಡು ಪ್ರದೇಶದಲ್ಲಿ ಮಳೆ ಅಂದರೆ ಆರಂಭದಲ್ಲಿ ತುಂಬಾ ಕಡಿಮೆ ಆಗಿತ್ತು. ಆದರೆ ಈಗ ಜುಲೈ ಆರಂಭದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ ಬೆನ್ನಲ್ಲೇ ಆಗುಂಬೆ ಘಾಟಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಜಾಸ್ತಿ ಆಗಿರುವಂಥದ್ದು ನಾವು ಇಲ್ಲಿ ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಆ ಸನ್ಸೆಟ್ ವ್ಯೂ ಪಾಯಿಂಟ್ ಏನಿದೆ ಇಲ್ಲಿ ಪ್ರವಾಸಿಗರ ಒಂದು ಹಾಟ್ ಫೇವರೇಟ್ ಆಗಿರುವಂಥದ್ದು. ಇಲ್ಲಿ ಪ್ರವಾಸಿಗರು ಯಾರೇ ಪ್ರವಾಸಿಗರು ಇಲ್ಲಿ ಭೇಟಿ ಕೊಟ್ಟರು ಈ ಒಂದು ಸನ್ಸೆಟ್ ಪಾಯಿಂಟ್ನಲ್ಲಿ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿಕೊಳ್ಳಲು ಇಲ್ಲಿ ತುಂಬಾ ಸಮಯವನ್ನು ಕಳೀತಾರೆ. ಇಲ್ಲಿ ಪ್ರವಾಸಿಗರ ಸಂಖ್ಯೆ ವೀಕೆಂಡ್ನಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಇರ್ಬೋದು, ಅದರ ವೀಕ್ ಮಿಡ್ಲ್ ಇರ್ಬೋದು, ಯಾವ ಸಮಯದಲ್ಲಿ ಬಂದರೂ ಈ ಒಂದು ಆಗುಂಬೆ ಘಾಟ್ನಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಯಾವುದೇ ಕಡಿಮೆ ಆಗೋದಿಲ್ಲ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಇಲ್ಲಿ ಸಮಯವನ್ನು ಕಳೀತಾರೆ, ಎಂಜಾಯ್ ಮಾಡ್ತಾರೆ. ಮತ್ತು ಇಲ್ಲಿ ಫ್ಯಾಮಿಲಿ ಸಹಿತ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಒಂದು ಗಳಿಗೆ ವಾಹನವನ್ನು ನಿಲ್ಲಿಸಿ ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸದೆ ವಾಪಸ್ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ಈ ಒಂದು ಆಗುಂಬೆ ಘಾಟ್ನ ಚಿತ್ರಣ ಈಗಿನ ಪರಿಸ್ಥಿತಿಯಲ್ಲಿ ಚಿತ್ರಣ ತುಂಬಾ ಅಂದರೆ ಜನರನ್ನು ಆಕರ್ಷಿಸ್ತಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಪ್ರವಾಸಿಗರು ಈ ಒಂದು ಆಗುಂಬೆ ಘಾಟಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನು ಈ ಒಂದು ಘಾಟ್ನಲ್ಲಿ ಕಳೀತಾರೆ. ಯಾಕಂದರೆ ಒಂದು ಕಡೆಯಲ್ಲಿ ಫಾಗ್ ಆಗಿರ್ಬೋದು ಮತ್ತು ಇಲ್ಲಿಯ ಸೌಂದರ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ಪ್ರಕೃತಿಯ ಒಂದು ನೋಡಲಿ ತುಂಬಾ ಖುಷಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. ಆದರೆ ಇಲ್ಲಿಯ ಪೊಲೀಸ್ ಇಲಾಖೆಯವರು ಮಾಹಿತಿ ನೀಡುವ ಪ್ರಕಾರ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಜಾಗರೂಕತೆಯಿಂದ ಇಲ್ಲಿ ವಾಹನ ಚಲಾಯಿಸಬೇಕು. ಯಾವುದೇ ಸಂದರ್ಭದಲ್ಲಿ ಭೂಕುಸಿತ ಆಗುತ್ತೆ, ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂಬುದು ಇಲ್ಲಿಯ ಪೊಲೀಸರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ. ಇದನ್ನು ನೋಡಿ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಧೋಂತ ಸುರಿಯಕ್ಕೆ ಶುರು ಆಗ್ಬಿಡುತ್ತೆ. ಈ ನೋಡೋಕ್ಕೆ ಒಂದು ಅದ್ಭುತ ಬಿಡಿ. ಪಶ್ಚಿಮ ಘಟ್ಟದ ಅದ್ಭುತವಾದಂಥ ಲೋಕ ಅಂತಂತಂದರೆ ಇದು ಆಗುಂಬೆ. ಇಲ್ಲಿ ಬಹಳ ಫೇಮಸ್ ಯಾಕಪ್ಪ ಅಂತಂದರೆ ಇಲ್ಲಿನ ಸೂರ್ಯಾಸ್ತವನ್ನು ನೋಡೋದು, ಸೂರ್ಯ ಮುಳುಗುವಂಥ ದೃಶ್ಯ ನೋಡೋದಿದೆಯಲ್ಲ, ಅದು ಒಂದು ಅದ್ಭುತ. ಇದೆಲ್ಲದರ ಜೊತೆಗೆ ಜಲಪಾತಗಳು, ವಿಪರೀತ ಜಲಪಾತಗಳಿವೆ, ಸಣ್ಣ ಪುಟ್ಟ ಜಲಪಾತಗಳು. ಜೊತೆಗೇನು ಅಂದರೆ ಈ ಆಗುಂಬೆ ಅಂದ ತಕ್ಷಣ ನಮಗೆ ನೆನಪಾಗುವಂಥ 2 ಪ್ರಮುಖವಾದ ಸಂಗತಿಗಳು ಅಂತಂದರೆ ಮಾಲ್ಗುಡಿ ಡೇಸ್. ಆ ಸೀರಿಯಲ್ ಬರ್ತಾಯಿತ್ತು, ನೀವು ನೋಡಿದ್ದೀವಿ. R.K. ನಾರಾಯಣ್ ಅವರ ಪ್ರಸಿದ್ಧ ಕಾದಂಬರಿ ಮಾಲ್ಗುಡಿ ಡೇಸ್. ಅದರ ಪೂರ್ತಿ ಶೂಟಿಂಗ್ ಆಗಿರುವಂಥದ್ದು ಇಲ್ಲೇನೇ. ಇಲ್ಲಿ ಇನ್ನೂ ಕೂಡ ಕಸ್ತೂರಿ ಅಕ್ಕನ ಮನೆ ಅಂತ ಒಂದು ಮನೆ ಇದೆ, ಅಲ್ಲೇನೇ ಇದೆಲ್ಲವೂ ಕೂಡ ಶೂಟ್ ಆಗಿದ್ದು. ಜನ ಅಲ್ಲಿ ನೋಡೋಕ್ಕೆ ಬರ್ತಾರೆ. 2ನೇ ವೆರಿ ಇಂಪಾರ್ಟೆಂಟ್ ಸಂಗತಿ ಏನಪ್ಪ ಅಂತಂತಂದರೆ ಹಾವುಗಳು, ಕಾಳಿಂಗ ಸರ್ಪಗಳ ರಾಜಧಾನಿ ಇದು. ಒಂದು ಲೆಕ್ಕದಲ್ಲಿ ಸಂಶೋಧನಾ ಕೇಂದ್ರ ಇದೆ ಕಾಳಿಂಗ ಸರ್ಪಗಳಿದ್ದು. 1-2 ವಿಸ್ಮಯದ ಲೋಕ ಇದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಹುಡುಗಿ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾವು ಕೊಪ್ಪಳದಿಂದ
ಬಂದಿದ್ದೀವಿ, ಕೊಪ್ಪಳದಿಂದ ಬಂದಿದ್ದೀವಿ. ಅರೌಂಡ್ 400 to 500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಬಿಕಾಸ್ ಆಫ್ ದಿ ಆಗುಂಬೆಸ್ ನೇಚರ್. ಇವಾಗೇ ಬರಬೇಕು, ಯಾಕಂದರೆ ಮಾನ್ಸೂನ್ ರೈಡಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಆ ರೋಡ್, ಆ ಫಾಗ್, ಆಮೇಲೆ ಇಲ್ಲಿ ನಾವು ರೌಂಡ್ ಹಾಕ್ತಿರ್ಬೇಕಾದಾಗ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಸೊ ವಿ ಎಂಜಾಯ್ ಲಾಟ್. ನಾವು 3 days ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ನಾವು ಬ್ಯಾಕ್ ಇಯರು ಬಂದಿದ್ವಿ ಆಗುಂಬೇಕ, ಬಟ್ ಆದರೂ ಇರಲಿ ಮತ್ತೊಂದು ಸತಿ ಬರೋಣ ಅಂತಂದು ಮತ್ತೆ ಬಂದಿದ್ವಿ. ನಮಗೆ ತುಂಬ ಖುಷಿ ಆಗ್ತದೆ. ಆಕಸ್ಮಿಕ ಫಿಲ್ಮ್ ನೋಡಬೇದಲ್ಲಿ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಮತ್ತೆ ಮತ್ತೆ ಬರಬೇಕಂತಲೇ ಖುಷಿ ಆಗ್ತದೆ ಇಲ್ಲಿ.